ಸೊಂಡೂರು ಉಪಚುನಾವಣೆಯ ಫಲಿತಾಂಶ ಇದೀಗ ಪ್ರಕಟವಾಗಿದ್ದು ಬಿಜೆಪಿ ಅಭ್ಯರ್ಥಿ ಬಂಗಾರ ಹನುಮಂತು ಪರಾಭವಗೊಂಡಿರತಕ್ಕಂಥದ್ದು, ಮತ್ತೊಂದು ಕಡೆ ಕಾಂಗ್ರೆಸ್ನ ಅನ್ಪೂರ್ಣ ಅವರು ಗೆದ್ದಿರತಕ್ಕಂಥದ್ದು, ಮತ್ತೊಂದು ಕಡೆ ಈ ಒಂದು ಸೊಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಬಿಜೆಪಿಯಿಂದ ಮಾಜಿ ಸಚಿವ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ವಹಿಸಿಕೊಂಡಿದ್ದರು. ಈ ಒಂದು ಸೋಲಿನ ಬಗ್ಗೆ ಅವರು ಏನಂತ ಕೇಳೋಣ. ಸರ್, ಬಹಳಷ್ಟು ನಿರೀಕ್ಷೆ ಇತ್ತು ಸೊಂಡೂರು ವಿಧಾನಸಭಾ ಕ್ಷೇತ್ರ ಈ ಬಾರಿಗೆ ನಾವು ಕಮಲ ಅರಳಿಸ್ತೀವಿ ಅಂತೇಳಿ, ಆದ್ರೆ ಈಗ ಬಿಜೆಪಿ ಅಭ್ಯರ್ಥಿ ಸೋಲನ್ನು ಏನಾಯ್ತು ಸರ್? ಈ ಫಲಿತಾಂಶ ಯಾವ ತಾ ವಿಶ್ಲೇಷಣೆ ಮಾಡ್ತೀರಿ ನೋಡಿ? ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಾಗಿರುವಂಥ 3 ಚುನಾವಣೆಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಸೊಂಡೂರು ವಿಧಾನಸಭಾ ಕ್ಷೇತ್ರ 100ಕ್ಕೆ 100 ಗೆಲ್ಲುತ್ತೆ ಅನ್ನುವಂಥ ಒಂದು ವಾತಾವರಣ ಬಂದ್ಬಿಟ್ಟಿತ್ತು. ಯಾವತ್ತು ತುಕಾರಾಮು ಸಿದ್ದರಾಮಯ್ಯವರಿಗೆ ಭಾಳಷ್ಟು ಪ್ರಿಯ ಶಿಷ್ಯ. ಅವರಿಗೆ ಸಿದ್ದರಾಮಯ್ಯನವರಿಗೆ ಇಡೀ ನಮ್ಮ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ, ಸಿಗ್ಗಾವಿ ಎಲ್ಲೋ ಒಂದು ಕಡೆ NDA ಗೆಲ್ತಾ ಇದೆ. ಸೊಂಡೂರಾದರೂ ಉಳಿಸ್ಕೊಂಡಿಲ್ಲ ಅಂತಂದರೆ ಗೌರವದ ಪ್ರಶ್ನೆ ಅಂತ ಹೇಳಿಬಿಟ್ಟು ಸಾಕ್ಷಾತ್ ಮುಖ್ಯಮಂತ್ರಿಗಳೇ 4 ದಿವಸಗಳ ಕಾಲ ಸೊಂಡೂರಿಗೆ ಬಂತು. ಪಂಚಾಯಿತಿ ಮಟ್ಟದಲ್ಲಿ ಕೂಡ ಗ್ರಾಮಗಳಿಗೆ ಹೋಗಿ ಅವರು ಪ್ರಚಾರ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು ಅಂದರೆ ನಾವು ಗೆಲ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಪಕ್ಕ ಗೊತ್ತಿತ್ತು. ಜೊತೆಗೆ ಎಷ್ಟು ಹಣ ಅವರು ಸರಿಸಬೇಕು, ಇಡೀ ನಾವು ಯಾವತ್ತೂ ಕೂಡ ಸೊಂಡೂರು ಕ್ಷೇತ್ರದ ಮತದಾರರಿಗೆ ಒಂದು ಸಂತೋಷ ಏನಂತಂದರೆ ನಮಗೆ ಅಲ್ಪ ಮತದಲ್ಲಿ ನಾವು ಸೋತಿದ್ರೂ ಕೂಡ ನನಗೆ ಅಷ್ಟು ಬೇಜಾರಾಗ್ತಾ ಇಲ್ಲ. ಮತದಾರರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥ ಬಡವರಿಗೆ ಕಾಂಗ್ರೆಸ್ ಪಕ್ಷದ ಆ ಒಂದು ಏನು ಅಕ್ರಮದ ಹಣ ಹಂಚಿದ್ರಲ್ಲ, ಅಟ್ಲೀಸ್ಟ್ ಅದ್ರ ಪುಣ್ಯ ಆದರೂ ಸ್ವಲ್ಪ ಅವ್ರಿಗೆ ಸಿಗಬೇಕು ಅಂತ ನಾನು ಭಾವಿಸ್ತೀನಿ. ಸರ್, ಮತ್ತೊಂದು ಕಡೆ ಸರ್ ವಾಲ್ಮೀಕಿ ಹಗರಣ ಆಗಿತ್ತು, ಮತ್ತೊಂದು ಕಡೆ ಮೂಢ ಹಗರಣ. ಇಂಥ ಒಂದು ಸಂದರ್ಭದಲ್ಲಿ ಉಪಚುನಾವಣೆಯಲ್ಲಿ ಭಾಳಷ್ಟು ನಿರೀಕ್ಷೆ ಇತ್ತು. ಸೊ ಎಲ್ಲೊಂದು ಕಡೆ ಜನರು ಅದನ್ನು ಅಷ್ಟಕ್ಕೆ ಮನ್ನಣೆ ಕೊಟ್ಟಿಲ್ಲ ಅಂತ ಆ ಒಂದು ಇದಕ್ಕೆ ಅಂದರೆ ವಿಷಯ ಏನಂತಂದರೆ 5,000 ಮತದಲ್ಲಿ ನಾವು ಸೋತಿದ ತಕ್ಷಣ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ ಅನ್ನೋದಲ್ಲ, 83,000 ಮತಗಳನ್ನ ನಮಗೆ ಹಾಕಿದ್ದಾರೆ. ಅಂದರೆ ಇನ್ನೊಂದು ನಾವು 5,000 ಮತಗಳು ತೊಗೊಂಡಿದ್ರೆ 1,000 ಮತಗಳಲ್ಲಿ ನಾವು ಗೆಲ್ತಾ ಇದ್ದೀವಿ ನಾವು. ಹಾಗಾಗಿ ಆ ವಾಲ್ಮೀಕಿ ಹಗರಣದ ಅಮೌಂಟ್ ಯಾವ ರೀತಿ ತುಕಾರಾಮ್ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಳಸಿದ್ರು, ಅದೇ ರೀತಿ ಮುಡ ಮತ್ತು ವಾಲ್ಮೀಕಿ ಹಗರಣಗಳು ಇನ್ನೂ ಉಳಿದಿದ್ದು ಎಷ್ಟೋ ಹಗರಣಗಳು ಇನ್ನೂ ಬಯಲಿಗೆ ಬರ್ತಾವೆ, ನಾವು ನೋಡಬೇಕು. ಅಷ್ಟೆಲ್ಲ ಅಕ್ರಮ ಹಣವನ್ನು ಇಲ್ಲಿ ಖರ್ಚು ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ತಮ್ಮನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಮಾತಾಡ್ತಕ್ಕಂಥದ್ದು. ಸರ್, ನಾನೊಂದು ವಿಷಯ ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ನನ್ನ ಬಗ್ಗೆ ಅವ್ರು ಏನು ಅಕ್ರಮ ಗಣಿಗಾರಿಕೆ ಅಂತ ಮಾತಾಡಿದರು, ಸಂತೋಷ್ ಲಾಡ್ ಗಣಿಗಾರಿಕೆನೇ ಕ್ಯಾನ್ಸಲ್ ಆಯಿತು ಅಂತ ನಾನು ಅಕ್ರಮ ಗಣಿಗಾರಿಕೆ ಮಾಡಿದ್ದಕ್ಕೆ ಅವರು ಮೈನಿಂಗ್ ಲೈಸೆನ್ಸೇ ಕ್ಯಾನ್ಸಲ್ ಆಗಿರೋದೇ ಅವ್ರ ಕಣ್ಮುಂದೆನೇ ಇದೆ. ಒಂದು. ಎರಡನೇ ವಿಚಾರ, ಮೈನಿಂಗ್ ಏರಿಯಾಗಳಲ್ಲೇ BJPಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ಇವಾಗ ಲೀಡ್ ಬಂದಿರುವಂಥದ್ದು. ಎಲ್ಲಿ ಈ ಭಾಗದಲ್ಲಿ ನಮಗೇನು ದರೋಜಿ, ತರುಣಗಲ್ಲು ಮತ್ತು ಕುಡಿತಿನಿ ಭಾಗ ನಮ್ಮ ಹತ್ರ ನಮ್ಗೆ ಮೈನಸ್ ಆಗಿರುವಂಥದ್ದು, ಇಲ್ಲಿ ಮೈನಿಂಗ್ ಇಲ್ಲನೋ. ಹಾಗಾಗಿ ಆ ರೀತಿ ಅವರ ಮಾತಿನ ಜನ ಕೇಳಿದರೆ 30,000-40,000 ಓಟಲ್ಲಿ ಅವ್ರು ಗೆಲ್ಲಬೇಕಾಗಿತ್ತು. ಈ ಸ್ವಲ್ಪ ಅಂತರದಲ್ಲಿ ಅವ್ರು ಗೆದ್ದಿದ್ದು ಅವ್ರಿಗೆ ಗೆಲುವೇ ಅಲ್ಲ ಅದು. ಸರ್, ಈಗ ಜನಾರ್ದನ್ ಮುಂದಿನ ತಂತ್ರಗಾರಿಕೆ ಏನಾಗಿರ್ತದೆ ಅಂತ, ಯಾಕಂತಂದ್ರೆ ಈಗ ಅಲ್ಲಿ ಕೊಪ್ಪಳ ಲೋಕಸಭೆ ಕ್ಷೇತ್ರದಲ್ಲೂ ಕೂಡ ತಮಗೆ ಸೋಲಾಯಿತು. ಸೊ ಈಗ ಸೊಂಡೂರು ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಸೋಲಾಯಿತು. ತಮ್ಮ ಮುಂದಿನ ನಡೆ ತಂತ್ರಗಾರಿಕೆ ಏನಾಗಿರ್ತದೆ ನೋಡಿ? ಇವತ್ತು ರಾಜಕೀಯ ಅಂತಂದಮೇಲೆ ಇಡೀ ನಾವು ಹೋರಾಟನೇ ನಮಗೆ ಮುಖ್ಯ. ಯಾವತ್ತು ಜನಗಳ ಮಧ್ಯೆ ಇದ್ದು ಬರುವಂಥ ದಿನಗಳಲ್ಲಿ ನಾನು ಈ ಹಿಂದೆ 2008ರಲ್ಲಿ ಯಾವ ರೀತಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 9 ಸೀಟ್ ಗೆದ್ದಿದ್ದೆವು, ಈ ಬಾರಿ ಸೊಂಡೂರು ಸೇರಿ 10 ಗೆಲ್ಲೋದ್ರ ಜೊತೆಗೆ ನಮ್ಮ ಕೊಪ್ಪಳದಿಂದ ಹಿಡಿದು ಇಡೀ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಗೆದ್ದು ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಬರೋದಕ್ಕೆ ಪ್ರಮುಖವಾಗಿ ನಮ್ಮ ಭಾಗದಿಂದನೇ ಮತ್ತೆ ಒಂದು ಪೂರ್ವ ವೈಭವ ಪ್ರಾರಂಭ ಆಗುತ್ತೆ. ಆ ನಿಟ್ಟಲ್ಲಿ ರಾತ್ರಿ ಹಗಲು ಕೂಡ ನಾನು ಕೆಲಸ ಮಾಡ್ತೀನಿ. ನಾನು ಇದಿಷ್ಟು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಮಾತು. ಬಳ್ಳಾರಿಯಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ದೊಡ್ಡೇಶ್ ಎಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.